ಸಾಮಾನ್ಯವಾಗಿ BSc ಅಂತಹ ಪದವಿ ತರಗತಿಗಳಲ್ಲಿ ನಾವು ಆಯ್ಕೆ ಮಾಡಿಕೊಳ್ಳುವಂತಹ ಸಬ್ಜೆಕ್ಟ್ ಕಾಂಬಿನೇಷನ್ಸು ಮುಂದೆ ನಾವು ಯಾವ ರೀತಿಯ ಸ್ನಾತಕೋತ್ತರ ಪದವಿಯನ್ನು ಮಾಡಬಹುದು ಅಥವಾ ಯಾವ ಇನ್ನಿತರ ಕೋರ್ಸ್ಗಳನ್ನ ಮಾಡಬಹುದು ಅಥವಾ ಯಾವ ಕ್ಷೇತ್ರದಲ್ಲಿ ನಾವು ಉದ್ಯೋಗವನ್ನು ಪಡೆಯಬಹುದು ಅನ್ನೋದನ್ನು ನಿರ್ಧಾರ ಮಾಡ್ತವೆ. ಆದರೆ BSc ಪದವಿ ಪ್ರವೇಶ ಅಥವಾ ಅಡ್ಮಿಷನ್ ಪಡೆಯಲಿಕ್ಕೆ ಬರುವಂತಹ ಸಾಕಷ್ಟು ಜನ ವಿದ್ಯಾರ್ಥಿಗಳಲ್ಲಿ ಯಾವ ಕಾಂಬಿನೇಷನ್ನ ಆಯ್ಕೆ ಮಾಡಿಕೊಂಡ್ರೆ ಮುಂದೆ ಯಾವ್ಯಾವ ಅವಕಾಶಗಳು ಅವರಿಗೆ ಲಭ್ಯ ಇದೆ ಅನ್ನುವಂಥ ಒಂದು ಸಾಮಾನ್ಯ ಅರಿವಿನ ಕೊರತೆ ಎದ್ದು ಕಾಣಿಸ್ತಾ ಇದೆ. ಅವರೊಂದು ರೀತಿಯ ಗೊಂದಲದಲ್ಲಿರುತ್ತಾರೆ. ಯಾವ ಸಬ್ಜೆಕ್ಟನ್ನು ಆಯ್ಕೆ ಮಾಡ್ಕೋಬೇಕು ಅಥವಾ ಯಾವ ಸಬ್ಜೆಕ್ಟನ್ನು ಆಯ್ಕೆ ಮಾಡಿಕೊಂಡ್ರೆ ಮುಂದೆ ಏನು ಮಾಡ್ಬೋದು ಅನ್ನುವಂಥ ಒಂದು ಪರಿಕಲ್ಪನೆ ಅವರಿಗೆ ಇರೋದಿಲ್ಲ. ಈ ಹಿನ್ನೆಲೆಯಲ್ಲಿ BScಯಲ್ಲಿ ಒಂದು ಜನಪ್ರಿಯ ಸಬ್ಜೆಕ್ಟ್ ಕಾಂಬಿನೇಷನ್ ಆದಂತಹ CBZ ಅಂದರೆ ಕೆಮಿಸ್ಟ್ರಿ, ಬಾಟನಿ ಮತ್ತು ಝುವಾಲಜಿ, ರಸಾಯನಶಾಸ್ತ್ರ, ಸಸ್ಯಶಾಸ್ತ್ರ ಮತ್ತು ಪ್ರಾಣಿಶಾಸ್ತ್ರವನ್ನು ಆಯ್ಕೆ ಮಾಡಿಕೊಂಡಲ್ಲಿ ಮುಂದೆ ಅಂತಹ ವಿದ್ಯಾರ್ಥಿಗಳಿಗೆ ಯಾವ ಯಾವ ವಿಷಯಗಳಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆಯುವುದಕ್ಕೆ ಅವಕಾಶ ಇದೆ ಅಥವಾ ಅವರು ಯಾವ ಇನ್ನಿತರ ಕೋರ್ಸ್ಗಳನ್ನು ಮಾಡಬಹುದು ಅಥವಾ ಅವರು ಯಾವ ಯಾವ ಕ್ಷೇತ್ರದಲ್ಲಿ ಉದ್ಯೋಗವನ್ನು ಪಡೆಯಲಿಕ್ಕೆ ಪ್ರಯತ್ನಿಸಬಹುದು ಅನ್ನುವಂಥ ಒಂದು ಸಾಮಾನ್ಯ ಮಾಹಿತಿಯನ್ನು ಈ ವಿಡಿಯೋದ ಮೂಲಕ ತಿಳಿಸುವಂಥ ಪ್ರಯತ್ನವನ್ನು ನಾನು ಮಾಡ್ತಾ ಇದ್ದೇನೆ. BSc CBZ ಪದವಿಯನ್ನು ಮಾಡ್ತಾ ಇರುವಂಥ ವಿದ್ಯಾರ್ಥಿಗಳು ಅಥವಾ ಮುಂದೆ BSc CBZನ್ನು ಅಧ್ಯಯನ ಮಾಡಲಿಕ್ಕೆ ಆಸಕ್ತಿ ಇರುವಂಥ ವಿದ್ಯಾರ್ಥಿಗಳು ಈ ವಿಡಿಯೋದ ಪ್ರಯೋಜನವನ್ನು ಪಡ್ಕೋಬೇಕು ಅಂತ ಹೇಳಿ ನಾನು ಕೇಳ್ಕೊಳ್ತಾ ಇದ್ದೇನೆ. ಸ್ನೇಹಿತರೆ, ನೀವು CBZ ತಗೊಂಡು BSc ಮುಗಿಸಿದ ನಂತರ ನಿಮಗೆ 3 ವಿವಿಧ ಶೈಕ್ಷಣಿಕ ಔದ್ಯೋಗಿಕ ಅವಕಾಶಗಳು ಲಭ್ಯ ಆಗುತ್ತೆ. ಮೊದಲನೇದಾಗಿ ನೀವೊಂದು ವೇಳೆ ಉನ್ನತ ಅಧ್ಯಯನವನ್ನು ಮುಂದುವರಿಸುವ ಆಕಾಂಕ್ಷೆ ಅಥವಾ ಪೋಸ್ಟ್ ಗ್ರ್ಯಾಜುಯೇಟ್ ಕೋರ್ಸಸ್ ಅಂದರೆ ಸ್ನಾತಕೋತ್ತರ ಅಧ್ಯಯನವನ್ನು ಮಾಡೋದಕ್ಕೆ ಅವಕಾಶ ಇದೆ. ಇಲ್ಲಿ ನಾನು PG ಕೋರ್ಸಸ್ ಅನ್ನೋದನ್ನು MSc ಕೋರ್ಸಿಗೆ ಸಂಬಂಧಪಟ್ಟ ಹಾಗೆ ಹೇಳ್ತಾ ಇದ್ದೇನೆ. ಸೊ ನೀವು PG ಕೋರ್ಸಸ್ ಮಾಡ್ಬೋದು, ಅಂದರೆ MScಗಿಂತ ಹೊರತಾದ ಇತರ ಯಾವುದಾದ್ರೂ ಅಧ್ಯಯನವನ್ನು ಮಾಡೋದಕ್ಕೆ ಕೂಡ ಅವಕಾಶ ಇದೆ. ಮತ್ತು ಮೂರನೇದಾಗಿ ಒಂದು ವೇಳೆ ನಿಮಗೆ BSc ಆದ ತಕ್ಷಣ ಉದ್ಯೋಗದ ಅವಶ್ಯಕತೆ ಇದ್ದಲ್ಲಿ ಅಥವಾ ಉನ್ನತ ಅಧ್ಯಯನವನ್ನು ಮಾಡೋದಕ್ಕೆ ಅವಕಾಶಗಳು ಮತ್ತು ಸೌಲಭ್ಯಗಳು ಕಡಿಮೆ ಇದ್ದಲ್ಲಿ ನೀವು ಬೇರೆ ಬೇರೆ ರೀತಿಯ ಉದ್ಯೋಗಗಳನ್ನ ಪಡೆಯೋದಕ್ಕೆ ಕೂಡ ಮಾಡಬಹುದು. ಮೊದಲನೇದಾಗಿ PG ಕೋರ್ಸಸ್. ಯಾವೆಲ್ಲ PG ಕೋರ್ಸಸ್? MSc ಕೋರ್ಸನ್ನು ನೀವು ಮಾಡಬಹುದು. ಈ PG ಕೋರ್ಸಸ್ಸನ್ನು ನಾನು 2 ಪ್ರಮುಖ ಗುಂಪುಗಳಾಗಿ ವಿಂಗಡಿಸಿದ್ದೇನೆ. ಒಂದು ಬಯಾಲಜಿಕಲ್ ಸೈನ್ಸಸ್ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತಹ PG ಕೋರ್ಸಸ್ MSc ಕೋರ್ಸಸ್. ಇನ್ನೊಂದು ಕೆಮಿಕಲ್ ಸೈನ್ಸಸ್ ಅಂದರೆ ರಾಸಾಯನಿಕ ವಿಜ್ಞಾನ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತಹ MSc. ಬಯಾಲಜಿಕಲ್ ಸೈನ್ಸಸ್ ಕ್ಷೇತ್ರಕ್ಕೆ ಸಂಬಂಧಪಟ್ಟ MSc ಕೋರ್ಸ್ಗಳಲ್ಲಿ ಮತ್ತೆ 2 ರೀತಿಯ ಕೋರ್ಸ್ಗಳು ನಿಮಗೆ ಲಭ್ಯ ಇದೆ. ಒಂದು ಸಾಂಪ್ರದಾಯಿಕವಾದಂತಹ ವಿಷಯಗಳು ಅಂದರೆ ಟ್ರೆಡಿಷನಲ್ ಸಬ್ಜೆಕ್ಟ್ಸ್ಗಳಲ್ಲಿ ನೀವು MScಯನ್ನು ಮಾಡಬಹುದು. ಈ ಟ್ರೆಡಿಷನಲ್ ಸಬ್ಜೆಕ್ಟ್ಸು ಯಾವುದಪ್ಪ ಅಂದರೆ ನಿಮಗೆಲ್ಲ ಗೊತ್ತಿರಬೇಕು. MSc ಇನ್ ಬಾಟನಿ ಅಂದರೆ ಸಸ್ಯ ವಿಜ್ಞಾನ ಕ್ಷೇತ್ರದಲ್ಲಿ ನೀವು MSc ಪದವಿಯನ್ನು ಪಡಿಬಹುದು. ಹಾಗೆಯೇ ಪ್ರಾಣಿಶಾಸ್ತ್ರ ಝುವಾಲಜಿ ಅಥವಾ ಬಯೋಸೈನ್ಸಸ್ ಜೈವಿಕ ವಿಜ್ಞಾನ ಕ್ಷೇತ್ರದಲ್ಲಿ ಅಥವಾ ಪರಿಸರ ವಿಜ್ಞಾನ ಎನ್ವಿರಾನ್ಮೆಂಟಲ್ ಸೈನ್ಸ್ನಲ್ಲಿ MSc ಮಾಡಬಹುದು. ಲೈಫ್ ಸೈನ್ಸಸ್ MSc ಅಂತಲೇ ಕೆಲವು ಯೂನಿವರ್ಸಿಟಿಯಲ್ಲಿ ಲಭ್ಯ ಇದೆ. ಸೊ ಈ ಎಲ್ಲ ಸಾಂಪ್ರದಾಯಿಕ MSc ಪದವಿಯನ್ನು ಮಾಡೋದಕ್ಕೆ ನಿಮಗೆ ಅರ್ಹತೆ ಸಿಗುತ್ತೆ. ಇದರ ಜೊತೆಗೆ ಈಗ ಸಾಕಷ್ಟು ಅನ್ವಯಿಕ ವಿಷಯಗಳಲ್ಲಿ MScಯನ್ನು ಮಾಡೋದಕ್ಕೆ ಬೇರೆ ಬೇರೆ ವಿಶ್ವವಿದ್ಯಾನಿಲಯಗಳಲ್ಲಿ ಮತ್ತು ಸಂಶೋಧನೆ ಮತ್ತು ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಅವಕಾಶಗಳಿವೆ. ಇದು ಈಗ ಪ್ರವರ್ಧಮಾನಕ್ಕೆ ಬರ್ತಾ ಇರುವಂತಹ ಜೀವವಿಜ್ಞಾನ ಕ್ಷೇತ್ರದ ಹೊಸ ವಿಷಯಗಳು. ಇಲ್ಲಿ ಸಂಶೋಧನೆ ಮತ್ತು ಔದ್ಯೋಗಿಕವಾಗಿ ಸಾಕಷ್ಟು ಅವಕಾಶ ವಿಷಯಗಳಲ್ಲಿ MSc ಇನ್ ಮಾಲಿಕ್ಯುಲರ್ ಬಯಾಲಜಿ, MSc ಇನ್ ಜೆನೆಟಿಕ್ಸು ಅಥವಾ ಬಯೋಟೆಕ್ನಾಲಜಿ ಜೈವಿಕ ತಂತ್ರಜ್ಞಾನ, ಇದ್ರ ಬಗ್ಗೆ ನೀವು ಸಾಕಷ್ಟು ಕೇಳಿರಬಹುದು. ಮೈಕ್ರೋಬಯಾಲಜಿ, ಬಯೋಕೆಮಿಸ್ಟ್ರಿ, ಜೆನೆಟಿಕ್ ಕೌನ್ಸೆಲಿಂಗ್, ಇದು ಈಗ ಜನಪ್ರಿಯ ಆಗ್ತಾ ಇರುವಂಥ ಒಂದು ಹೊಸ ಕೌನ್ಸಿಲಿಂಗಲ್ಲಿ ಜ್ಞಾನ ಶಾಖೆ. MSc ಪದವಿಯನ್ನು ಪಡೆದರೆ ನೀವು ಜೆನೆಟಿಕ್ ಕೌನ್ಸೆಲರ್ ಆಗಿ ಸ್ವತಂತ್ರವಾಗಿ ಪ್ರಾಕ್ಟೀಸ್ ಮಾಡೋದಕ್ಕೆ ಕೂಡ ಫುಡ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ
ಈಗ ಆಹಾರ ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟಂತಹ ಸಾಕಷ್ಟು ಕೈಗಾರಿಕೆಗಳು ಅಭಿವೃದ್ಧಿ ಹೊಂದ್ತಾ ಇವೆ. ಇಲ್ಲಿ ಉದ್ಯೋಗ ಅವಕಾಶಕ್ಕೆ ಅರ್ಹತೆ ಪಡಿಬೇಕಾದ್ರೆ ನೀವು ಫುಡ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಯಲ್ಲಿ ಪದವಿಯನ್ನು ಪಡೆದಿರಬೇಕು. ಫಾರೆನ್ಸಿಕ್ ಸೈನ್ಸ್ ಇದು ಇನ್ನೊಂದು ಹೊಸ ಪದವಿ. ಇದು ಅಪರಾಧ ಪತ್ತೆ ಕ್ಷೇತ್ರದಲ್ಲಿ ಪರಿಣಿತಿಯನ್ನು ಮತ್ತು ತರಬೇತಿಯನ್ನು ನೀಡುವಂತಹ ಒಂದು ಅಧ್ಯಯನ ಕ್ಷೇತ್ರ ಇದು ಫಾರೆನ್ಸಿಕ್ ಸೈನ್ಸ್. ಸಾಕಷ್ಟು ದಂಪತಿಗಳು ಸಂತಾನಹೀನತೆಯ ರೋಗದಿಂದ ಬಳಲ್ತಾ ಇದ್ದಾರೆ. ವೈದ್ಯಕೀಯ ಕ್ಷೇತ್ರದಲ್ಲಿ ಸಂತಾನಹೀನತೆಗೆ ಪರಿಹಾರವಾಗಿ ಕೃತಕ ಗರ್ಭಧಾರಣೆ ಅಥವಾ ಇನ್ವಿಟ್ರೋ ಫರ್ಟಿಲೈಸೇಷನ್ ಅಂತ ಹೊಸ ಹೊಸ ತಂತ್ರಜ್ಞಾನ ಫರ್ಟಿಲೈಸೇಷನ್ ಯಶಸ್ವಿ ಆಗಬೇಕಾದ್ರೆ ಅಲ್ಲಿ ಎಂಬ್ರಿಯಾಲಜಿಸ್ಟ್ಗಳು ಅಂತ ಹೇಳಿ ತರಬೇತಿ ಪಡೆದಂತಹ ಪರಿಣಿತರು ಬೇಕಾಗ್ತಾರೆ. ಈ ಪದವಿಯನ್ನು ಪಡೆದಿದ್ರೆ ಅನುಕೂಲ ಆಗುತ್ತೆ. ಬಯೋ ಇನ್ಫಾರ್ಮ್ಯಾಟಿಕ್ಸ್ ಇನ್ನೊಂದು ಹೊಸ ಕ್ಷೇತ್ರ. ಸೊ ಇಂತಹ ಸಾಕಷ್ಟು ಹೊಸ ರೀತಿಯ MSc ಪದವಿಗಳನ್ನು ನೀವು ಪಡೆಯೋದಕ್ಕೆ BSc CBZ ನಿಮಗೆ ಅವಕಾಶ ಮಾಡಿಕೊಡುತ್ತೆ. ಇನ್ನು ಯಾವ ಯಾವ ಕೆಮಿಕಲ್ ಸೈನ್ಸಸ್ ಕ್ಷೇತ್ರದಲ್ಲಿ ನೀವು MSc ಪದವಿಯನ್ನು ಪಡೆಯಬಹುದು ಅಂತ ಯೋಚನೆ ಮಾಡಿದಾಗ ಇಲ್ಲೂ ಕೂಡ ಟ್ರೆಡಿಷನಲ್ ಕೆಮಿಸ್ಟ್ರಿ ವಿಷಯಗಳಲ್ಲಿ ನೀವು MSc ಪಡೆಯೋದಕ್ಕೆ ಅವಕಾಶ ಇದೆ. ವಿಚ್ ಆರ್ ದೀಸ್ ಟ್ರೆಡಿಷನಲ್ ಸಬ್ಜೆಕ್ಟ್ಸ್? ಕೆಮಿಸ್ಟ್ರಿ, ಜನರಲ್ ಕೆಮಿಸ್ಟ್ರಿ ಅಂತ ನಾವು ಕರಿತೇವೆ. ಸೊ ಇಲ್ಲಿ ನೀವು MSc ಪಡೆಯಬಹುದು. MSc ಇನ್ ಜನರಲ್ ಕೆಮಿಸ್ಟ್ರಿ ತುಂಬ ಪಾಪ್ಯುಲರ್ ಕೋರ್ಸ್ ಇದು. MSc ಇನ್ ಫಿಸಿಕಲ್ ಕೆಮಿಸ್ಟ್ರಿ, MSc ಇನ್ ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿ, MSc ಇನ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ, ಇವೆಲ್ಲ ಟ್ರೆಡಿಷನಲ್ MSc ಕೋರ್ಸಸ್ ರಿಲೇಟೆಡ್ ಟು ಕೆಮಿಸ್ಟ್ರಿ. ಮತ್ತು ಅಪ್ಲೈಡ್ ವಿಷಯಗಳು, ಇಲ್ಲೂ ಕೂಡ ಸಾಕಷ್ಟು ಅಪ್ಲೈಡ್ ವಿಷಯಗಳು ಲಭ್ಯ ಇವೆ. MSc ಇನ್ ಇಂಡಸ್ಟ್ರಿಯಲ್ ಕೆಮಿಸ್ಟ್ರಿ, ಕೈಗಾರಿಕಾ ರಸಾಯನಶಾಸ್ತ್ರ. ನೋಡಿ, ಹೆಚ್ಚಿನ ನಮ್ಮ ಕೈಗಾರಿಕೆಗಳಲ್ಲಿ ರಾಸಾಯನಿಕ ತಂತ್ರಜ್ಞಾನವನ್ನು ಬಳಸ್ತಾ ಇದ್ದಾರೆ. ಸೊ ಅಲ್ಲಿ ಉದ್ಯೋಗ ಪಡೆಯಲಿಕ್ಕೆ ಅರ್ಹತೆ ಇರುವಂತಹ ಇಂಡಸ್ಟ್ರಿಯಲ್ ಕೆಮಿಸ್ಟ್ರಿ ಕೋರ್ಸ್ಗಳು ಸಾಕಷ್ಟು ಸಂಸ್ಥೆಗಳಲ್ಲಿ, ವಿಶ್ವವಿದ್ಯಾನಿಲಯಗಳಲ್ಲಿ ಲಭ್ಯ ಇದೆ. ಸೊ ಅದನ್ನು ನೀವು ಮಾಡ್ಬೋದು. MSc ಇನ್ ಅನಾಲಿಟಿಕಲ್ ಕೆಮಿಸ್ಟ್ರಿ ಮಾಡ್ಬೋದು, ಬಯೋಕೆಮಿಸ್ಟ್ರಿ ಮಾಡ್ಬೋದು, ಫಾರ್ಮಸ್ಯೂಟಿಕಲ್ ಕೆಮಿಸ್ಟ್ರಿ, ಔಷಧೀಯ ಕ್ಷೇತ್ರದಲ್ಲಿ ಕಾರ್ಯಪ್ರವೃತ್ತವಾಗಿರುವಂತಹ ಕೈಗಾರಿಕೆಗಳಲ್ಲಿ ಉದ್ಯೋಗವನ್ನು ದೊರಕಿಸಿಕೊಡುವಂತಹ ಕೋರ್ಸ್ ಫಾರ್ಮಸ್ಯೂಟಿಕಲ್ ಕೆಮಿಸ್ಟ್ರಿ ಇರ್ಬೋದು ಅಥವಾ ಮೆಡಿಸಿನಲ್ ಕೆಮಿಸ್ಟ್ರಿ ಇರ್ಬೋದು. ಸೊ ಇಂತಹ ಉದ್ಯೋಗಾವಕಾಶಗಳು ಜಾಸ್ತಿ ಇರುವಂತಹ ಅಪ್ಲೈಡ್ ವಿಷಯಗಳಲ್ಲಿ ನೀವು MSc ಪಡೀಲಿಕ್ಕೆ BSc CBZ ನಂತರ ಪ್ರಯತ್ನ ಮಾಡಬಹುದು. ಈ ಪದವಿಗಳಿಗೆ ಪ್ರವೇಶವನ್ನು ಪಡೆಯುವುದು ಹೇಗೆ ಮತ್ತು ಎಲ್ಲಿ ಇಂತಹ ಪದವಿಗಳನ್ನು ನಾವು ಅಧ್ಯಯನ ಮಾಡಬಹುದು? ನೀವು ಇಂತಹ MSc ಪದವಿಗಳನ್ನು ನಮ್ಮ ರಾಜ್ಯ ಸರ್ಕಾರದಿಂದ ನಡೆಸಲ್ಪಡುವಂತಹ ವಿಶ್ವವಿದ್ಯಾನಿಲಯಗಳಲ್ಲಿ ಅಂದರೆ ಸ್ಟೇಟ್ ಯೂನಿವರ್ಸಿಟೀಸ್ಗಳಲ್ಲಿ ಮಾಡಬಹುದು. ಜೊತೆಗೆ ಸಾಕಷ್ಟು ಖಾಸಗಿ ಮತ್ತು ಡೀಮ್ಡ್ ಯೂನಿವರ್ಸಿಟೀಸ್ಗಳು ಕೂಡ ಇಂತಹ ಪದವಿಗಳನ್ನು ನೀಡ್ತಾ ಇವೆ. ಸೊ ಇವುಗಳಿಗೆ ಪ್ರವೇಶ ಆಯಾಯ ವಿಶ್ವವಿದ್ಯಾನಿಲಯಗಳು ಆಯಾಯ ವಿಷಯಗಳಿಗೆ ನಡೆಸುವಂತಹ ಪ್ರವೇಶ ಪರೀಕ್ಷೆಗಳು ಅಂದರೆ ಎಂಟ್ರೆನ್ಸ್ ಎಕ್ಸಾಮ್ಗಳ ಜೊತೆಗೆ ನೀವು ನಿಮ್ಮ BSc ಪದವಿಯಲ್ಲಿ ಪಡೆದಿರುವಂತಹ ಅಂಕಗಳು ಅಂದರೆ ಯುವರ್ ಮೆರಿಟ್ ಇನ್ BSc ಡಿಗ್ರಿ, ಸೊ ಈ ಎರಡರ ಆಧಾರದಲ್ಲಿ ನೀವು ಪ್ರವೇಶವನ್ನು ಪಡೆಯೋದಕ್ಕೆ ಸಾಧ್ಯ ಆಗುತ್ತೆ. ಈಗ ನಮ್ಮ ರಾಜ್ಯದ ಸಾಕಷ್ಟು ಕಾಲೇಜುಗಳಲ್ಲಿ, ಅದು ಸರ್ಕಾರಿ ಕಾಲೇಜ್ ಇರ್ಬೋದು ಅಥವಾ ಖಾಸಗಿ ಕಾಲೇಜ್ ಇರ್ಬೋದು, ಅವುಗಳು ಕೂಡ ಸ್ನಾತಕೋತ್ತರ ಅಧ್ಯಯನ ಕೇಂದ್ರಗಳನ್ನು ಪ್ರಾರಂಭ ಮಾಡಿ ಅಲ್ಲಿ ಬೇರೆ ಬೇರೆ ವಿಷಯಗಳಲ್ಲಿ ಸ್ನಾತಕೋತ್ತರ ಪದವಿಗಳನ್ನು ನೀಡ್ತಾರೆ. ಇಂತಹ ಸ್ನಾತಕೋತ್ತರ ಕಾಲೇಜುಗಳಲ್ಲಿ ಕೂಡ ನೀವು ಈ ರೀತಿಯ ಸ್ನಾತಕೋತ್ತರ ಪದವಿಗಳನ್ನು ಪಡೆಯಬಹುದು. ಅಲ್ಲೂ ಕೂಡ ಪ್ರವೇಶ ಪರೀಕ್ಷೆ ಮತ್ತು ನಿಮ್ಮ BScಯಲ್ಲಿ ಪಡೆದಿರುವಂಥ ಅಂಕಗಳ ಆಧಾರದಲ್ಲಿ ನಿಮಗೆ ಪ್ರವೇಶವನ್ನು ನೀಡಲಾಗುತ್ತೆ. ನಮ್ಮ ಭಾರತ ದೇಶದಲ್ಲಿ ಸುಮಾರು 54 ಕೇಂದ್ರೀಯ ವಿಶ್ವವಿದ್ಯಾನಿಲಯಗಳು ಯುವ ಜನತೆಗೆ ಅತ್ಯುನ್ನತವಾದಂತಹ ಸ್ನಾತಕೋತ್ತರ ಪದವಿಗಳನ್ನು ನೀಡ್ತಾ ಇವೆ. ಈ ಸೆಂಟ್ರಲ್ ಯೂನಿವರ್ಸಿಟಿಗಳ ವಿಶೇಷತೆ ಏನು ಅಂತ ಹೇಳಿದರೆ, ಇವುಗಳೆಲ್ಲ ನಮ್ಮ ಭಾರತ ಸರ್ಕಾರದ ಮಾನವ ಸಂಪನ್ಮೂಲ ಅಭಿವೃದ್ಧಿ ಇಲಾಖೆಯ ನೇರ ನಿಯಂತ್ರಣದಲ್ಲಿ ಕಾರ್ಯನಿರ್ವಹಿಸ್ತಾ ಇರುವಂತಹ ಸಂಸ್ಥೆಗಳು. ಇವುಗಳಿಗೆ ಪ್ರವೇಶ ಹೇಗೆ ಅಂತ ಹೇಳಿದರೆ, ಪ್ರತಿ ವರ್ಷ ಎಲ್ಲ ಕೇಂದ್ರೀಯ ವಿಶ್ವವಿದ್ಯಾನಿಲಯಗಳು ಒಟ್ಟು ಸೇರಿ ಒಂದು ಸೆಂಟ್ರಲ್ ಯೂನಿವರ್ಸಿಟೀಸ್ ಕಂಬೈನ್ಡ್ ಎಂಟ್ರೆನ್ಸ್ ಟೆಸ್ಟ್ ಅಂದರೆ CUCET ಅನ್ನುವಂಥ ಒಂದು ಪ್ರವೇಶ ಪರೀಕ್ಷೆಯನ್ನು ನಡೆಸ್ತದೆ. ಒಂದು ಪ್ರವೇಶ ಪರೀಕ್ಷೆಯನ್ನು ನೀವು ಬರೆದ್ರೆ ಬೇರೆ ಬೇರೆ ವಿಷಯಗಳಲ್ಲಿ ಮತ್ತು ಬೇರೆ ಬೇರೆ ವಿಶ್ವವಿದ್ಯಾನಿಲಯಗಳಲ್ಲಿ PG ಅಧ್ಯಯನಕ್ಕೆ ಪ್ರವೇಶ ಪಡ್ಕೊಳ್ಳುವಂತಹ ಅರ್ಹತೆಯನ್ನು ನೀವು ಪಡ್ಕೊಳ್ತೀರಿ. ಇದರ ಜೊತೆಗೆ
ನಮ್ಮ ಭಾರತದ ಪ್ರತಿಷ್ಠಿತ ಶೈಕ್ಷಣಿಕ ಸಂಸ್ಥೆಗಳಾದಂಥ IITಗಳಲ್ಲಿ ಅಂದರೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜೀಸ್ಗಳಲ್ಲಿ ಕೂಡ ಜೈವಿಕ ತಂತ್ರಜ್ಞಾನ, ಪರಿಸರ ತಂತ್ರಜ್ಞಾನದಂತಹ ಕೆಲವು ಜೀವವಿಜ್ಞಾನ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತಹ ಪೋಸ್ಟ್ ಗ್ರಾಜ್ಯುಯೇಟ್ ಕೋರ್ಸ್ಗಳನ್ನು ಆಫರ್ ಮಾಡ್ತಾ ಇದ್ದಾರೆ. ಅವುಗಳಿಗೆ IITಗಳು ನಡೆಸುವಂತಹ ಜಾಮ್ ಎಕ್ಸಾಮ್ ಅಂದರೆ ಜಾಯಿಂಟ್ ಅಡ್ಮಿಷನ್ ಟೆಸ್ಟ್ ಫಾರ್ ಮಾಸ್ಟರ್ಸ್, ಇದರ ಮೂಲಕ ಪ್ರವೇಶವನ್ನು ಪಡ್ಕೊಳ್ಳೋದಕ್ಕೆ ನೀವು ಅರ್ಹತೆಯನ್ನು ಪಡಿತೀರಿ. ಆಮೇಲೆ ಕೆಲವು ಜೀವವಿಜ್ಞಾನ ಕ್ಷೇತ್ರದ ಕೋರ್ಸ್ಗಳು, MSc ಕೋರ್ಸ್ಗಳು ವೈದ್ಯಕೀಯ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಥವುಗಳಾಗಿ. ಸೊ ಇದಕ್ಕೆ ನಾವು ಕ್ಲಿನಿಕಲ್ ಕೋರ್ಸಸ್ ಅಂತ ಕರಿತೇವೆ. ಫಾರ್ ಎಕ್ಸಾಂಪಲ್, ಸೂಕ್ಷ್ಮಾಣುಜೀವಿ ಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ ಮೆಡಿಕಲ್ ಮೈಕ್ರೋಬಯಾಲಜಿ ಅನ್ನುವಂಥ ಕೋರ್ಸ್ ಇದೆ, ಮೆಡಿಕಲ್ ಬಯೋಕೆಮಿಸ್ಟ್ರಿ ಅನ್ನುವಂಥ ಕೋರ್ಸ್ ಇದೆ, ಅಥವಾ ಮೆಡಿಕಲ್ ಫಿಸಿಯಾಲಜಿ, ಅನಾಟಮಿ ಇತ್ಯಾದಿ ಕೋರ್ಸ್ಗಳಿವೆ. ಸೊ ಇಂತಹ ಕೋರ್ಸ್ಗಳನ್ನು ಎಲ್ಲ ವೈದ್ಯಕೀಯ ಕಾಲೇಜುಗಳು ಅಂದರೆ ಮೆಡಿಕಲ್ ಕಾಲೇಜಸ್ಗಳಲ್ಲಿ ನಾವು ಪಡೆಯಲಿಕ್ಕೆ ಸಾಧ್ಯ ಆಗುತ್ತೆ. ಇನ್ನೂ ಮುಂದುವರೆದು ನಿಮಗೆ ಶೈಕ್ಷಣಿಕ ಸವಲತ್ತುಗಳು ಲಭ್ಯ ಇದ್ದರೆ ಅಥವಾ ನಿಮ್ಮಲ್ಲಿ ಶೈಕ್ಷಣಿಕ ಮತ್ತು ಇನ್ನಿತರ ಸಾಮರ್ಥ್ಯ ಇದೆ ಅನ್ನೋದಾದರೆ ನೀವು ವಿದೇಶದ ಸಾಕಷ್ಟು ವಿಶ್ವವಿದ್ಯಾನಿಲಯಗಳಲ್ಲಿ ಕೂಡ ಈ MSc ಪದವಿಗಳನ್ನು ಅಧ್ಯಯನ ಮಾಡೋದಕ್ಕೆ ಸಾಧ್ಯ ಇದೆ. ಅವುಗಳ ಕಡೆಗೆ ಕೂಡ ನೀವು ಯೋಚನೆ ಮಾಡಬಹುದು. MSc ಆದಮೇಲೆ ಮುಂದೆ ಏನು ಮಾಡಬಹುದು, ಅಥವಾ ನಾವು ಈ ಥರ MScಗಳನ್ನ ಮಾಡಿಕೊಂಡ್ರೆ ನಮಗೆ ಮುಂದೆ ಲಭ್ಯ ಇರುವಂಥ ಅವಕಾಶಗಳು ಏನು ಅನ್ನುವಂತಹ ಪ್ರಶ್ನೆ ಕೂಡ ನಿಮ್ಮಲ್ಲಿ ಮೂಡ್ತಾ ಇದೆ. MSc ಪದವೀಧರರಾದರ ಮೇಲೆ 3 ವಿಭಿನ್ನ ಬಗೆಯ ಅವಕಾಶಗಳು ನಿಮ್ಮ ಮುಂದೆ ತೆರೆದುಕೊಳ್ಳುತ್ತವೆ. ಮೊದಲನೇದಾಗಿ ನೀವು ಶೈಕ್ಷಣಿಕ ಕ್ಷೇತ್ರದಲ್ಲಿ ನಿಮ್ಮ ವೃತ್ತಿ ಜೀವನವನ್ನು ಆರಂಭಿಸುವಂತಹ ಪ್ರಯತ್ನವನ್ನು ವಿಶ್ವವಿದ್ಯಾನಿಲಯಗಳಲ್ಲಿ ಅಥವಾ ಉನ್ನತ ಶಿಕ್ಷಣವನ್ನು ನೀಡುವಂತಹ ಕಾಲೇಜುಗಳಲ್ಲಿ, ಪದವಿ ಅಥವಾ ಸ್ನಾತಕೋತ್ತರ ಪದವಿ ಕಾಲೇಜುಗಳಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಉದ್ಯೋಗವನ್ನು ಪಡೆಯುವುದಕ್ಕೆ ಬೇಕಾದಂತಹ ಅರ್ಹತೆ ನಿಮಗೆ ಆಗ ಸಿಗ್ತದೆ. ಅಂದರೆ ಸಹಾಯಕ ಪ್ರಾಧ್ಯಾಪಕರಾಗುವುದಕ್ಕೆ ಬೇಕಾದಂತಹ ಮೂಲ ಶೈಕ್ಷಣಿಕ ಅರ್ಹತೆ ಅಂತ ಹೇಳಿದ್ರೆ ಒಂದು ವಿಷಯವನ್ನು ಮಾತ್ರ ನೆನಪಿಟ್ಕೊಳ್ಳಿ, ನೀವು ಕೇವಲ ಸ್ನಾತಕೋತ್ತರ ಪದವೀಧರರಾದ ಕೂಡಲೇ ಸಹಾಯಕ ಪ್ರಾಧ್ಯಾಪಕರಾಗುವಂಥ ಅರ್ಹತೆ ನಿಮಗೆ ಬರೋದಿಲ್ಲ. ಇದರ ಜೊತೆಗೆ UGC ಅಂದರೆ ವಿಶ್ವವಿದ್ಯಾನಿಲಯ ಅನುದಾನ ಆಯೋಗ ನಡೆಸುವಂತಹ ರಾಷ್ಟ್ರ ಮಟ್ಟದ ಟೆಸ್ಟ್, ಇದಕ್ಕೆ ನಾವು NET ಅಂತ ಕರಿತೇವೆ, ನ್ಯಾಷನಲ್ ಎಲಿಜಿಬಿಲಿಟಿ ಟೆಸ್ಟ್ ಫಾರ್ ಲೆಕ್ಚರ್ಶಿಪ್ ಅಂತ ಹೇಳಿ, ಈ ಪರೀಕ್ಷೆಯಲ್ಲಿ ಅಥವಾ ಆಯಾಯ ರಾಜ್ಯ ಸರ್ಕಾರಗಳು ನಡೆಸುವಂತಹ ಸ್ಟೇಟ್ ಲೆಕ್ಚರ್ಶಿಪ್ ಎಲಿಜಿಬಿಲಿಟಿ ಟೆಸ್ಟ್ ಅಂದರೆ SLET, ಈ ಪರೀಕ್ಷೆಯಲ್ಲಿ ನೀವು ಸ್ನಾತಕೋತ್ತರ ಪದವಿ ಮತ್ತೆ NET ಅಥವಾ SLET ಪರೀಕ್ಷೆಯಲ್ಲಿ ನೀವು ಅರ್ಹತೆಯನ್ನು ಪಡೆದರೆ ಉನ್ನತ ಶಿಕ್ಷಣ ಸಂಸ್ಥೆಗಳಲ್ಲಿ ಪ್ರಾಧ್ಯಾಪಕರಾಗಿ ಕೆಲಸ ನಿರ್ವಹಿಸೋದಕ್ಕೆ ಅಥವಾ ಉದ್ಯೋಗವನ್ನು ಪಡೆಯೋದಕ್ಕೆ ಸಾಧ್ಯ. ಎರಡನೇದು ಅಂತ ಹೇಳಿದ್ರೆ, ನಿಮಗೆ ಸಂಶೋಧನಾ ಆಸಕ್ತಿ ಇದ್ದರೆ ಅಥವಾ ವೈಜ್ಞಾನಿಕ ಕ್ಷೇತ್ರದಲ್ಲಿ ಮುಂದುವರಿಬೇಕು ಅನ್ನುವಂಥ ಆಸಕ್ತಿ ಇದ್ದರೆ ನೀವು ಸ್ನಾತಕೋತ್ತರ ಪದವಿಯ ನಂತರದ ಉನ್ನತ ಶೈಕ್ಷಣಿಕ ಪದವಿಯಾದಂತಹ PhD ಪಡೆಯುವುದರ ಕಡೆಗೆ ಗಮನ ಹರಿಸಬಹುದು. PhD ಅಂದರೆ ಇದಕ್ಕೆ ನಾವು ಡಾಕ್ಟರ್ ಆಫ್ ಫಿಲಾಸಫಿ ಪದವಿ ಅಂತ ಕರೀತೇವೆ. ಇದನ್ನು ಪಡಿಬೇಕಾದ್ರೆ ನೀವು ಯಾವುದಾದ್ರೂ ವಿಶ್ವವಿದ್ಯಾನಿಲಯಗಳಲ್ಲಿ ಅಥವಾ ಸಂಶೋಧನಾ ಕ್ಷೇತ್ರದಲ್ಲಿ ಕಾರ್ಯಪ್ರವೃತ್ತರಾಗಿರುವಂತಹ ಸಂಶೋಧನಾ ಸಂಸ್ಥೆಗಳಲ್ಲಿ PhD ವಿದ್ಯಾರ್ಥಿಯಾಗಿ ಪ್ರವೇಶವನ್ನು ಪಡಿಬೇಕಾಗತ್ತೆ. ಇದಕ್ಕಿರುವ ಸುಲಭದ ಮತ್ತು ಅತ್ಯಂತ ಸರಳ ವರ್ಷ ಅಂತ ಹೇಳಿದ್ರೆ ಕೇಂದ್ರ ಸರ್ಕಾರದ ಮಾನವ ಸಂಪನ್ಮೂಲ ಅಭಿವೃದ್ಧಿ ಇಲಾಖೆ ಅಡಿಯಲ್ಲಿ ಬರುವಂತಹ UGC ಮತ್ತು CSIR ಕೌನ್ಸಿಲ್ ಫಾರ್ ಸೈಂಟಿಫಿಕ್ ಆ್ಯಂಡ್ ಇಂಡಸ್ಟ್ರಿಯಲ್ ರಿಸರ್ಚ್ ಇವರು ಜಂಟಿಯಾಗಿ ನಡೆಸುವಂತಹ ಒಂದು JRF ಪರೀಕ್ಷೆ ಅಂದರೆ ಜೂನಿಯರ್ ರಿಸರ್ಚ್ ಫೆಲೋಶಿಪ್ ಎಕ್ಸಾಮ್. ಈ ಪರೀಕ್ಷೆಯಲ್ಲಿ ನೀವು ಕೇಂದ್ರ ಸರ್ಕಾರದವರು ಪ್ರತಿ ತಿಂಗಳು ಗರಿಷ್ಠ 5 ವರ್ಷಗಳ ಕಾಲ PhD ಸಂಶೋಧನೆ ನಡೆಸುವುದಕ್ಕೆ ಸಂಶೋಧನಾ ವಿದ್ಯಾರ್ಥಿ ವೇತನವನ್ನು ನೀಡ್ತಾರೆ. ಇದರ ಮೊತ್ತ ಕೇಳಿದ್ರೆ ನಿಮಗೆ ಆಶ್ಚರ್ಯ ಆಗ್ಬೋದು. JRF ವಿದ್ಯಾರ್ಥಿ ವೇತನ ಎಷ್ಟಿದೆ ಅಂತ ಹೇಳಿದ್ರೆ, ಮೊದಲ 2 ವರ್ಷಕ್ಕೆ ಪ್ರತಿ ತಿಂಗಳು 31,000 ರೂಪಾಯಿ. 2 ವರ್ಷದ ನಂತರ ನಿಮ್ಮ ಪ್ರಗತಿ ತೃಪ್ತಿದಾಯಕವಾಗಿದ್ದರೆ ಪ್ರತಿ ತಿಂಗಳು 35,000 ರೂಪಾಯಿ ಸಂಶೋಧನಾ ವಿದ್ಯಾರ್ಥಿ ವೇತನ ನಿಮಗೆ ಸಿಗುತ್ತೆ. ಜೊತೆಗೆ ಹೌಸ್ ರೆಂಟ್ ಅಲೋವೆನ್ಸ್ ಅಂದರೆ ಮನೆ ಬಾಡಿಗೆ ಭತ್ಯೆ ಮತ್ತು ನಿಮ್ಮ ಇನ್ನಿತರ ಶೈಕ್ಷಣಿಕ ಖರ್ಚು ವೆಚ್ಚಗಳು ಅಂದರೆ ಪುಸ್ತಕ ಖರೀದಿ ಇರಬಹುದು ಅಥವಾ ಕಾನ್ಫರೆನ್ಸ್ಗಳಲ್ಲಿ ಭಾಗವಹಿಸ್ತಿರ್ಬೋದು ಇತ್ಯಾದಿಗಳಿಗೋಸ್ಕರ ಆನ್ಯುವಲ್ ಕಂಟಿಂಜೆನ್ಸಿ ಗ್ರ್ಯಾಂಟ್ ಅಂತ ಹೇಳಿ ಸುಮಾರು 20,000ದಷ್ಟು ಮೊತ್ತವನ್ನು ಪ್ರತಿ ವರ್ಷ ನಿಮಗೆ ಕೊಡ್ತಾರೆ. ಸೊ ಇದನ್ನು ಬಳಸ್ಕೊಂಡು ನೀವು
ದೇಶದ ಯಾವುದೇ ವಿಶ್ವವಿದ್ಯಾನಿಲಯದಲ್ಲಿ ಅಥವಾ ಸಂಶೋಧನಾ ಸಂಸ್ಥೆಗಳಲ್ಲಿ PhD ವ್ಯಾಸಂಗವನ್ನು ನೇರವಾಗಿ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಇದರ ಜೊತೆಗೆ ಪ್ರತಿಷ್ಠಿತ IITಗಳಲ್ಲಿ ಮತ್ತು ರೀಜನಲ್ ಇಂಜಿನಿಯರಿಂಗ್ ಕಾಲೇಜಸ್ ಇವುಗಳಲ್ಲಿ ನೀವು MTech ವ್ಯಾಸಂಗವನ್ನು ಕೂಡ ಮಾಡಬಹುದು. ಜೀವವಿಜ್ಞಾನ ಕ್ಷೇತ್ರಕ್ಕೆ ಸಂಬಂಧಿಸಿದ ಬಯೋಟೆಕ್ನಾಲಜಿ ಅಥವಾ ಎನ್ವಿರಾನ್ಮೆಂಟಲ್ ಟೆಕ್ನಾಲಜಿ ಇತ್ಯಾದಿ ವಿಷಯಗಳಲ್ಲಿ MTech ಪದವಿಯನ್ನು ಪಡಿಬೋದು. ಬಟ್ ಈ MTech ಪದವಿಯನ್ನು ಪಡಿಬೇಕಾದ್ರೆ ನೀವು ಅರ್ಹತೆಯನ್ನು ಪರೀಕ್ಷೆಯಲ್ಲಿ ಯು ಶುಡ್ ಹ್ಯಾವ್ ಎ ವ್ಯಾಲಿಡ್ ಗೇಟ್ ಸ್ಕೋರ್. ಸೊ ನೀವು ಗೇಟ್ ಪರೀಕ್ಷೆಯನ್ನು ಕಟ್ಟಿ ಅದರಲ್ಲಿ ನಿಗದಿಪಡಿಸಿದಂತಹ ಅಂಕಗಳನ್ನು ಪಡೆದರೆ MTech ಪದವಿಯನ್ನು, ಈ ರೀತಿ PhD ಅಥವಾ MTech ಪದವಿಯನ್ನು ಪಡೆದ ನಂತರ ನಿಮಗೆ ಯಾವ್ಯಾವ ರೀತಿಯ ಉದ್ಯೋಗಗಳನ್ನು ನೀವು ಮಾಡಬಹುದು. ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಪ್ರಾಧ್ಯಾಪಕರಾಗಿ ಅಂದರೆ ಅಸಿಸ್ಟೆಂಟ್ ಪ್ರೊಫೆಸರ್ಗಳಾಗಿ ಸೇರಬಹುದು. ಸಂಶೋಧನಾ ಸಂಸ್ಥೆಗಳಲ್ಲಿ ರಿಸರ್ಚ್ ಅಸೋಸಿಯೇಟ್ಗಳಾಗಿ ಅಥವಾ ವಿಜ್ಞಾನಿಗಳಾಗಿ, ಸೈಂಟಿಸ್ಟ್ಗಳಾಗಿ ಕಾಂಪಿಟೇಟಿವ್ ಪರೀಕ್ಷೆಗಳನ್ನು ಅಂದರೆ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ತೆಗೆದುಕೊಳ್ಳೋದಕ್ಕೆ ಕೂಡ ನಿಮಗೆ ಹೆಚ್ಚಿನ ಒಂದು ಶೈಕ್ಷಣಿಕ ಅನುಭವ ಮತ್ತು ಜ್ಞಾನ ಅಖಿಲ ಭಾರತ ಮಟ್ಟದ ಅಧಿಕಾರಿಗಳನ್ನು ಆಯ್ಕೆ ಮಾಡುವಂತಹ ಅಂದರೆ ಈ IAS, IPS, IFS ಉನ್ನತ ಅಧಿಕಾರಿಗಳನ್ನು ಆಯ್ಕೆ ಮಾಡುವಂತಹ UPSC ಪರೀಕ್ಷೆ ಇರಬಹುದು, ಅಥವಾ ಕರ್ನಾಟಕ ರಾಜ್ಯದ ಅಧಿಕಾರಿಗಳನ್ನು KPSC ಪರೀಕ್ಷೆಗಳಿರಬಹುದು ಇತ್ಯಾದಿಗಳನ್ನು ಕೂಡ ನೀವು ಖಾಸಗಿ ಸಂಸ್ಥೆಗಳಲ್ಲಿ, ಖಾಸಗಿ ಕೈಗಾರಿಕೆಗಳಲ್ಲಿ, ಖಾಸಗಿ ಸಂಶೋಧನಾ ಕ್ಷೇತ್ರಗಳಲ್ಲಿ ವಿಜ್ಞಾನಿಗಳಾಗಿ ಅಥವಾ ಇನ್ನಿತರ ಉದ್ಯೋಗವನ್ನು ಪಡೆಯುವಂತಹ ಅರ್ಹತೆ ಕೂಡ ನಿಮಗೆ ಲಭ್ಯ. ಜೊತೆಗೆ ನಿಮ್ಮದೇ ಆದಂತಹ ಸ್ವಂತ ಉದ್ಯೋಗವನ್ನ ಪ್ರಾರಂಭಿಸುವುದರ ಕಡೆಗೆ ಕೂಡ ನೀವು ಗಮನ ಹರಿಸಬಹುದು. ಬಹುಶಃ ಈ ಪದವಿಗಳು ಅದಕ್ಕೆ ಬೇಕಾದಂತಹ ಜ್ಞಾನವನ್ನ ಮತ್ತೆ ಕೌಶಲ್ಯವನ್ನ ನಿಮಗೆ BSc CPZ ನಂತರ ನೀವು ಮಾಡಬಹುದಾದ ಅಥವಾ ಯೋಚಿಸಬಹುದಾದ ಇನ್ನಿತರ ಕೋರ್ಸ್ಗಳ ಕಡೆಗೆ ಗಮನ. ಮುಖ್ಯವಾದಂತಹದ್ದು B.Ed ಪದವಿ. ನೀವು ಹೈಸ್ಕೂಲು ಅಥವಾ ಇನ್ನಿತರ ಶಾಲೆಗಳಲ್ಲಿ ಶಿಕ್ಷಕರಾಗೋದ್ರ ಬಗ್ಗೆ ನಿಮಗೆ ಆಸಕ್ತಿ ಇದ್ರೆ ನೀವು ಈ B.Ed ಪದವಿ ಬಗ್ಗೆ ಯೋಚನೆ ಮಾಡಬಹುದು. 2 ವರ್ಷದ ಪದವಿ ಇದು. ಆದರೆ ಒಂದು ವಿಷಯವನ್ನ, ಹೊಸ ವಿಷಯವನ್ನು ನೀವು ಇಲ್ಲಿ ಗಮನಿಸಬೇಕು. 2020ರ ನಂತರ ಜಾರಿಗೆ ಬಂದಿರುವಂತಹ ರಾಷ್ಟ್ರೀಯ ನೂತನ ಶಿಕ್ಷಣ ನೀತಿಯನ್ನು, ನ್ಯೂ ಎಜುಕೇಶನ್ ಪಾಲಿಸಿ ಅಂತ ನಾವು ಏನು ಕರಿತೇವೆ, ಅದರ ಪ್ರಕಾರ 2030ರ B.Ed ಪದವಿಗಳಿಗೆ ಯಾವುದೇ ಪರಿಗಣನೆ ಇರೋದಿಲ್ಲ. ಆ ನಂತರ ಶಿಕ್ಷಕರಾಗಬೇಕಾದ್ರೆ ಇಂಟಿಗ್ರೇಟೆಡ್ B.Ed ಪದವಿಗಳನ್ನು ಪಡೆದವರಿಗೆ ಮಾತ್ರ ಅವಕಾಶ ಇರುತ್ತೆ. ಇಂಟಿಗ್ರೇಟೆಡ್ B.Ed ಪದವಿ ಅಂದರೆ ನೀವು PUC ಆದ ನಂತರ ನೇರವಾಗಿ 4 ವರ್ಷಗಳ BSc B.Ed ಪದವಿಯನ್ನ ಸೇರಿ ಜೊತೆಯಾಗಿ ಏನು BSc ಮತ್ತೆ B.Ed ಪದವಿಯನ್ನು ಪಡೆಯುತ್ತೀರಿ ಅಂತಹ ಪದವಿಗಳಿಗೆ ಮಾತ್ರ ಆಗ ಜೊತೆಗೆ ಇರ್ತದೆ. ನೀವು BSc ಆದ ಕೂಡಲೇ ನಿಮಗೆ ವಿಜ್ಞಾನ ಕ್ಷೇತ್ರ ಸಾಕು, ಇನ್ನು ವಿಜ್ಞಾನಕ್ಕೆ ಹೊರತಾದ ಯಾವುದಾದ್ರು ವಿಷಯಗಳ ಬಗ್ಗೆ ಗಮನ ಹರಿಸಬಹುದು ಅಂತ ಆದರೆ ನೀವು ವ್ಯವಹಾರ ನಿರ್ವಹಣೆ MBA ಪದವಿ ಕಡೆಗೆ ಯೋಚನೆ ಮಾಡಬಹುದು. MBA ಪದವಿಗೆ ಪ್ರವೇಶ MBA ಪದವಿಯನ್ನ ನೀವು ಯಾವುದಾದ್ರು ವ್ಯವಹಾರ ನಿರ್ವಹಣಾ ಸಂಸ್ಥೆಗಳಲ್ಲಿ ಅಥವಾ IIMಗಳಂತಹ ಪ್ರತಿಷ್ಠಿತ MBA ಸಂಸ್ಥೆಗಳಲ್ಲಿ ಪಡೀಲಿಕ್ಕೆ ಪ್ರಯತ್ನ ಮಾಡಿ. CAT ಅಥವಾ VGCET ಪರೀಕ್ಷೆಯನ್ನು ಬರೀಬೇಕಾಗತ್ತೆ. ಒಂದು ವೇಳೆ ನಿಮಗೆ ಬರವಣಿಗೆಯಲ್ಲಿ ಆಸಕ್ತಿ ಇದ್ದರೆ ಅಥವಾ ನಿಮ್ಮ ಸಂವಹನ ಕೌಶಲ್ಯ ತುಂಬ ಚೆನ್ನಾಗಿದ್ದರೆ, ಅಂದರೆ ಕಮ್ಯುನಿಕೇಷನ್ ಸ್ಕಿಲ್ ತುಂಬ ಚೆನ್ನಾಗಿದ್ದರೆ, ನಿಮಗೆ ಪತ್ರಿಕೋದ್ಯಮದಲ್ಲಿ ಆಸಕ್ತಿ ಇದ್ದರೆ ನೀವು ಪತ್ರಿಕೋದ್ಯಮದಲ್ಲಿ ಕೂಡ ಸ್ನಾತಕೋತ್ತರ ಪದವಿಯನ್ನು ಪಡೆಯುವುದರ ಕಡೆಗೆ ಗಮನ ಹರಿಸಬಹುದು. ಇದಕ್ಕೆ ನಾವು ಮಾಸ್ ಕಮ್ಯುನಿಕೇಷನ್ ಅಂಡ್ ಜರ್ನಲಿಸಮ್ MA ಕೋರ್ಸ್ ಅಂತ ಕರಿತೇವೆ. MA ಇನ್ ಮಾಸ್ ಕಮ್ಯುನಿಕೇಷನ್ ಜರ್ನಲಿಸಮ್ ಅಂತ ಕರಿತೇವೆ. ಸೊ ಇದನ್ನು ಪಡೆದರೆ ನೀವು ಮುದ್ರಣ ಮಾಧ್ಯಮ ಅಥವಾ ಎಲೆಕ್ಟ್ರಾನಿಕ್ ಮಾಧ್ಯಮದಲ್ಲಿ ಉದ್ಯೋಗವನ್ನ ಪಡೆಯುವುದರ ಕಡೆಗೆ. ಇನ್ನುಳಿದಂತೆ ಒಂದು ವಿಶೇಷ ಕೋರ್ಸ್ ಯಾವುದು ಅಂತ ಹೇಳಿದ್ರೆ, ಈಗ ಕೆಲವು ಶೈಕ್ಷಣಿಕ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ 5 ವರ್ಷಗಳ ಇಂಟಿಗ್ರೇಟೆಡ್ PhD ಪದವಿಯನ್ನು ಕೊಡ್ತದೆ. ಇಂಟಿಗ್ರೇಟೆಡ್ PhD ಅಂತ ಹೇಳಿದ್ರೆ ಇದಕ್ಕೆ ನೀವು ಸೇರಿದರೆ MSc ಮತ್ತೆ PhD ಎರಡೂ ದೊರಕ್ತದೆ ನಿಮಗೆ. ಸೊ ಇದಕ್ಕೆ ನೀವು ಮತ್ತೆ ಈ IIT JAM ಪರೀಕ್ಷೆಯಲ್ಲಿ ಯಾವುದೂ ಬೇಡ, ಉನ್ನತ ಶಿಕ್ಷಣದ ಅವಕಾಶಗಳು ನಿಮಗೆ ಇಲ್ಲ, ಅಥವಾ BSc ಆದ ಕೂಡಲೇ ಯಾವುದಾದರೂ ಉದ್ಯೋಗದ ಅವಶ್ಯಕತೆ ಇದೆ ಅಂತ ಆದರೆ ನೀವು ಯಾವ್ಯಾವ ಉದ್ಯೋಗದ ಕಡೆಗೆ ಗಮನ ಹರಿಸಬಹುದು ಅಂತ ಹೇಳಿದ್ರೆ, ರಾಜ್ಯ ಸರ್ಕಾರದ ಉದ್ಯೋಗಗಳಿಗಾಗಿ ನಡೆಸುವಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳ ಕಡೆಗೆ ನೀವು ಯೋಚನೆ ಹರಿಸುವುದು. ಸೊ ಇದರಲ್ಲಿ KS ಅಥವಾ KSPS ಕರ್ನಾಟಕ ಸ್ಟೇಟ್ ಪೊಲೀಸ್ ಸರ್ವೀಸು ಇತ್ಯಾದಿಗಳಿಗಾಗಿ ನಡೆಸುವಂತಹ KPSC ಪರೀಕ್ಷೆಗಳಿರಬಹುದು, ಅಥವಾ ಅರಣ್ಯ ಇಲಾಖೆ ನಡೆಸುವಂತಹ
ARF ಅಸಿಸ್ಟೆಂಟ್ ರೇಂಜ್ ಫಾರೆಸ್ಟ್ ಆಫೀಸರು ಅಥವಾ ರೇಂಜ್ ಫಾರೆಸ್ಟ್ ಆಫೀಸರ್ ಅಥವಾ ACF ಮಟ್ಟದ ಪರೀಕ್ಷೆಗಳಿರಬಹುದು, ಅಥವಾ ರಾಜ್ಯ ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ದ್ವಿತೀಯ ದರ್ಜೆ ಗುಮಾಸ್ತರುಗಳ ಆಯ್ಕೆಗಾಗಿ ನಡೆಸುವಂಥ ಪರೀಕ್ಷೆಗಳಿರಬಹುದು. ಹೀಗೆ ಬೇರೆ ಬೇರೆ ರೀತಿಯ ಪರೀಕ್ಷೆಗಳನ್ನು ಮಾಡಬಹುದು. ಜೊತೆಗೆ ಕೇಂದ್ರ ಸರ್ಕಾರದ ಅಡಿಯಲ್ಲಿ ಬರುವಂತಹ ಸಿವಿಲ್ ಸರ್ವಿಸ್ ಪರೀಕ್ಷೆಗಳು, ನಾನು ಮೊದಲೇ ಹೇಳಿದಾಗೆ IAS, IAFS, IPS ಇತ್ಯಾದಿ ಅಖಿಲ ಭಾರತೀಯ ಮಟ್ಟದ ಅಧಿಕಾರಿಗಳನ್ನು ಆಯ್ಕೆ ಮಾಡುವಂಥ ಪರೀಕ್ಷೆಗಳನ್ನು ಬರೆಯೋದಕ್ಕೆ ಮತ್ತೆ ಆಯ್ಕೆಯಾಗೋದಕ್ಕೆ ನಿಮಗೆ ಜೊತೆಗೆ ಈಗ ಸಾಕಷ್ಟು ಉದ್ಯೋಗ ಅವಕಾಶಗಳು ನಮ್ಮ ಬ್ಯಾಂಕ್, ನೀವು IBPS ಪರೀಕ್ಷೆಯನ್ನು ತೆಗೆದುಕೋಬೇಕಾಗತ್ತೆ. ಭಾರತೀಯ ರೈಲ್ವೆ ಇಲಾಖೆಯಲ್ಲಿ ಅಥವಾ LICಯಲ್ಲಿ, ಹೀಗೆ ಈ ಸಾರ್ವಜನಿಕ ರಂಗದ ಕ್ಷೇತ್ರಗಳಲ್ಲಿ ಮತ್ತು ಉದ್ಯಮಗಳಲ್ಲಿ ನಿಮಗೆ ಉದ್ಯೋಗವನ್ನು ನೀಡುವಂಥ ಪರೀಕ್ಷೆಗಳನ್ನು ನೀವು ತಗೋಬಹುದು. ಜೊತೆಗೆ ಖಾಸಗಿ ಕೈಗಾರಿಕಾ ಸಂಸ್ಥೆಗಳಲ್ಲಿ ಮತ್ತು ಸಂಸ್ಥೆಗಳಲ್ಲಿ ಅಥವಾ ಔಷಧಿ ತಯಾರಿಕಾ ಸಂಸ್ಥೆಗಳಲ್ಲಿ ಅಂದರೆ ಫಾರ್ಮಸ್ಯೂಟಿಕಲ್ ಕಂಪನಿಯಲ್ಲಿ ಕೂಡ ನಿಮಗೆ ನಿಮ್ಮ ಪದವಿ ಹಂತದ ಶಿಕ್ಷಣಕ್ಕೆ ತಕ್ಕದಂಥ ಉದ್ಯೋಗ ಅವಕಾಶಗಳು ಲಭ್ಯ ಇರೋದ್ರ ಬಗ್ಗೆ ಕೂಡ ನೀವು ಗಮನ ಹರಿಸಿ.